ಮನುಷ್ಯ ಎಷ್ಟೇ ದೊಡ್ಡವನಾದರೂ, ಅಧಿಕಾರ ಇದ್ದವನಾದರೂ ಒಂದು ಅರ್ಧ ಅಡಿ ಭೂಮಿ ದೊಡ್ಡದು ಮಾಡೋಕ್ಕಾಗಲ್ಲ, ಅವನು ಕಡಿಮೆ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಹುಟ್ಟು ಅಷ್ಟೇ. ಎಲ್ಲ ಮೊದಲೇ ನಿರ್ಧಾರ ನೆನಪಿಟ್ಟುಕೊಳ್ಳಿ. ಆ ಹುಟ್ಟು ಇಂಥದ್ದೇ. ತುಂಬ ಜನ ತಂದೆ ತಾಯಿನ ಶಪಿಸ್ತಿರ್ತಾರೆ. ಏನ್ ಮಾಡಿದ್ರು ನೀವು, ನಮ್ಗೆ ಏನ್ ಕೊಟ್ರಿ, ಏನೇನೋ ಮಾತಾಡ್ತಾರೆ. ನೀನೇ ಹುಡ್ಕೊಂಡು ಬಂದಿರೋದಿಲ್ಲೇ, ನೀನ್ ಹುಡ್ಕೊಂಡು ಬಂದಿರೋದು ನಿರ್ಧಾರ ಭಗವಂತ ಹಾಕಿರೋದು. ಇದು ಕರ್ಮಭೂಮಿ. ನೀನು ಹೋಗು, ನಿನ್ನ ಕರ್ಮವನ್ನು ಅನುಭವಿಸುವ ಇನ್ನೆಲ್ಲಿಯೂ ಇಲ್ಲದಂತ ಕರ್ಮಭೂಮಿ ಅನ್ನತಕ್ಕಂಥದ್ದು ಭಗವಂತ ಕಳಿಸಿದ್ದಾನೆ. ಹೋಗಿ ಅನುಭವಿಸೋ ನೀನು. ಯಾರನ್ನೂ ಬಿಡಲ್ಲ ಮಕ್ಕಳೇ, ಯಾರನ್ನೂ ಬಿಡುವುದಿಲ್ಲ. ಇಂಥದ್ದೇ ಸಿರಿವಂತಿಕೆ. ಅಮ್ಮ ಅಪ್ಪನಲ್ಲಿ ಇರಬೇಕು ಅಂದ್ರೆ ಅನುಭವಿಸ್ಬೇಕು. ಹಾಗೆಯೇ ಸಾವು ಕೂಡ ಎಲ್ಲಿದ್ದರೂ ಹೇಗಿದ್ದರೂ ಹುಡುಕಿ ಬರುತ್ತದೆ, ಯಾವುದೋ ರೂಪದಲ್ಲಿ. ಅದು ಬರೆದು ಬಿಟ್ಟಿದೆ, ಇಷ್ಟೇ ಆಯಸ್ಸು. ಕೆಲವರು ಅಳ್ತಿರ್ತಾರೆ, ಗುರುಗಳೇ ಇದು ಏನ್ ಗುರುಗಳೇ, ಅಯ್ಯೋ ಹುಟ್ಟತಾನೆ ಹೋಗ್ಬಿಡ್ತು, ಹೊಟ್ಟೆಲ್ ಇದ್ದಾಗಲೇ ಹೋಗ್ಬಿಡ್ತು, ನನ್ಗೆ ಮಗ ನನ್ನ ಕಣ್ಣು ಮುಂದ್ಗಡೆ, ನಮ್ಮ ಯಜಮಾನ್ರು. ನೋಡಿ, ಯಾರಾದರೂ ಬಂದ ಮೇಲೆ ಹೋಗ್ಬೇಕು. ಕೆಲವರಿಗೆ ಬೇಗ ಎಕ್ಸ್ಪೈರಿ ಇಟ್ಟಿರ್ತಾನೆ, ಕೆಲವರಿಗೆ ಲೇಟ್ ಎಕ್ಸ್ಪೈರಿ ಇಟ್ಟಿರ್ತಾರೆ.